ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು, ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 34, 34ನೇ ಅಧ್ಯಾಯ. ಕೀರ್ತನೆ 34ನೇ ಅಧ್ಯಾಯ ದಾವಿದನ ಕೀರ್ತನೆಯಾಗಿದೆ. ಈ ದಾವಿದನ ಕೀರ್ತನೆಯಲ್ಲಿ ನಾವು ನೋಡುವಾಗ ಹೀಬ್ರೂ ಅಕ್ಷರಮಾಲೆಯನ್ನು ನಾವು ನೋಡಿಕೊಳ್ತೇವೆ. ಇದರಲ್ಲಿ ಒಂದೊಂದು ಅಕ್ಷರಮಾಲೆ, ಹೀಬ್ರೂ ಅಕ್ಷರಮಾಲೆ, ಕನ್ನಡ ಬೈಬಲ್ನಲ್ಲಿ ಕೂಡ ಅದು ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಈ ಒಂದೊಂದು ಅಕ್ಷರ ನಾವು ನೋಡುವಾಗ 22 ಅಕ್ಷರಮಾಲೆಯನ್ನು 22 ವಚನಗಳಲ್ಲಿ, ಇಲ್ಲಿರುವಂಥದ್ದು 22 ವಚನಗಳು ಇದೆ. ಯಾವ ರೀತಿಯಾಗಿ ಒಂದೊಂದು ಅಕ್ಷರಮಾಲೆ ಅಥವಾ ಅಕ್ಷರ ಯಾವ ರೀತಿಯಾಗಿ ಒಂದು ವಾಕ್ಯಕ್ಕೆ ಅದು ಸಂಬಂಧಿಸಿದೆ, ಅದೇ ಸಂದರ್ಭದಲ್ಲಿ ಅದು ಕ್ರಿಸ್ತನ ಬಗ್ಗೆ ಇದೆ ಎಂಬುದನ್ನು ನಾವು ಒಂದೊಂದಾಗಿ ನೋಡಿಕೊಳ್ಳೋಣ. ಮೊದಲನೇದಾಗಿ ಇರುವಂಥ ಒಂದು ಅಕ್ಷರ 34ನೇ ಅಧ್ಯಾಯ ಕೀರ್ತನೆಯಲ್ಲಿ ನಾವು ನೋಡುವಾಗ ಆಲೆಫ್ 34 ಮೊದಲನೇ ವಚನದಲ್ಲಿ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಆಲೆಫ್ ಅಂತ ಹೇಳಿದ್ರೆ ಅದು ದೇವರು, ಮೊದಲನೇ ಅಕ್ಷರ ದೇವರಿಗೆ ಅಥವಾ ಬಲಕ್ಕೆ ಸಂಬಂಧಪಟ್ಟದ್ದು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು ಎಂಬುದಾಗಿ. ಹಾಗಾದರೆ ನಾವು ದೇವರನ್ನು ನಮ್ಮ ಜೀವನದಲ್ಲಿ ಎಡೆಬಿಡದೆ ಕೊಂಡಾಡಬೇಕೆಂಬುದಾಗಿ ಸೂಚಿಸುವಂಥದ್ದು. ಹೌದು, ಕ್ರಿಸ್ತನನ್ನು ನಾವು ಸ್ತುತಿಸುವಂಥದ್ದನ್ನು ಕುರಿತಾಗಿರುವಂಥದ್ದು. ಎರಡನೇದಾಗಿ 2ನೇ ವಚನದಲ್ಲಿ ಬೇತ್, ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷ ಪಡುವರು ಎಂಬುದಾಗಿ ನೋಡುವಾಗ, ದೀನರು ಯೇಸು ಕ್ರಿಸ್ತನ ದೀನತ್ವ ಮತ್ತಾಯ 11 ಮತ್ತು 29ರಲ್ಲಿ ನೋಡ್ತೀವಿ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿದ್ದೇನೆ ಎಂಬುದಾಗಿ. 3ನೇ ವಚನದಲ್ಲಿ, ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ಆತನ ಹೆಸರನ್ನು ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ ಎಂಬುದಾಗಿ ಹೇಳಿರುವಾಗ, ಹೌದು, ಗಿಮೇಲ್ ಅಂಥೇಳಿದ್ರೆ ಅದು ಯಾವುದನ್ನು ತೋರಿಸ್ತದೆ ಅಂಥೇಳಿದರೆ ಒಂದು ಒಂಟೆಯನ್ನು ಹೊರುವಂಥದ್ದನ್ನು ತೋರಿಸ್ತದೆ. ಕರ್ತನ ನಾಮವನ್ನು ಹೊರುವಂಥವರಾಗಿ ನಾವು ಇದ್ದೇವೆ. 4ನೇ ವಚನದಲ್ಲಿ ಇಬ್ರಿಯ ಮತ್ತೊಂದು ಅಕ್ಷರ ಇದೆ, ಅದು ದಾಲೆತ್. ಮತ್ತು ದಾಲೆತ್ ಎಂಬ ಅಕ್ಷರದ ಬಗ್ಗೆ ನಾವು ನೋಡಿಕೊಳ್ಳುವಾಗ ಅದರ ಅರ್ಥ ಬಾಗಿಲು, ಡೋರ್. ನಾನೇ ಬಾಗಿಲಾಗಿದ್ದೇನೆ, ಐ ಆಮ್ ದ ಡೋರ್ ಎಂಬಂಥದ್ದನ್ನು ನಾವು ನೆನಪು ಮಾಡಿಕೊಳ್ಳೋಣ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು, ಬಾಗಿಲು ತೆರೆದನಂತ ಕೂಡ ನಾವು ಹೇಳ್ತಕ್ಕದ್ದು. 5ನೇ ವಚನದಲ್ಲಿ ಆತನನ್ನೇ ದೃಷ್ಟಿಸುವವರು, ಅಲ್ಲಿ ಹೇ ಎಂಬಂಥ ಒಂದು ವಾಕ್ಯ, ಒಂದು ಅಕ್ಷರ ಇದೆ, ಹೀಬ್ರೂ ಅಕ್ಷರ. ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದಿದರು. ಹೌದು, ಬಾಗಿಲು ತೆರೆದಾಗ ನಿತ್ಯತ್ವ, ಕಿಟಕಿ, ಹೇ ಅಂತ ಹೇಳಿದರೆ ನಿತ್ಯತ್ವ ಪ್ರಕಟಣೆ, ಮತ್ತು ಕಿಟಕಿ ಹೊಸ ಬೆಳಕು ಎಂಬಂಥ ಅರ್ಥ ಕೊಡ್ತದೆ. ಮತ್ತು ಹಾಗೆ ಮುಂದುವರೆದರೆ ನಾವು ಇನ್ನೊಂದು 6ನೇ ವಚನದಲ್ಲಿ ಅಥವಾ 5ನೇ ವಚನದ 2ನೇ ಭಾಗದಲ್ಲಿ ಸ್ವಲ್ಪ ತಪ್ಪಾಗಿದೆ. ಇಲ್ಲಿ ಹೀಬ್ರೂ ಅಕ್ಷರ
ವಾವ್ ಇರಬೇಕು, ಅದರ ಬದಲು ಝಾಯಿನ್ ಇದೆ. ಸರಿ, ಮೊದಲು ವಾವ್ ಎಂಬ ಅಕ್ಷರ ಮೊಳೆ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನು ಮೊಳೆ ನಮಗೋಸ್ಕರವಾಗಿ ಬಡಿದಂಥದ್ದನ್ನು, ಒಡೆಯಲ್ಪಟ್ಟಂಥದ್ದನ್ನು ನಾವು ನೆನಪು ಮಾಡಿಕೊಳ್ಳೋಣ. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಾಕಂತ ಹೇಳಿದರೆ ಆತ ನಮಗೋಸ್ಕರವಾಗಿ ಮೊಳೆ ಬಡಿಸ್ಕೊಂಡ್ರು. ಆನಂತರ ಝೈನ್ ಎಂಬ ಅಕ್ಷರ ಅಲ್ಲಿ ಕೂಡ ತಪ್ಪಾಗಿದೆ. ಯಾಕಂದರೆ ಮೊದಲನೇದು ಝೈನ್ ಬಂದುಬಿಟ್ಟಿದೆ, ಆನಂತರ ವಾವ್ ಬಂದಿದೆ. ಮೊದಲು ವಾವ್ ಬರಬೇಕು, ಆನಂತರ ಝೈನ್ ಅಂತ ಹೇಳಿದರೆ ಖಡ್ಗ. 6ನೇ ವಚನದಲ್ಲಿ ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಯಾಕಂತ ಹೇಳಿದರೆ ನಮಗೋಸ್ಕರವಾಗಿ ವಾಕ್ಯ ಎಂಬ ಖಡ್ಗ, ಸ್ವೋರ್ಡ್ ಆಫ್ ದ ಸ್ಪಿರಿಟ್. ಎಫೆಸ 6, ಇಬ್ರಿಯ 4:12 ದೇವರ ವಾಕ್ಯ ಎಂಬ ಖಡ್ಗ. ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಎಂಬುದೇ ಆತನ ಹೆಸರು ಅಂತ ಕೂಡ ನಾವು ನೋಡ್ತೇವೆ. ಆನಂತರ 7ನೇ ವಚನದಲ್ಲಿ ನಾವು ನೋಡುವಾಗ ಯೆಹೋವನ ಭಯಭಕ್ತಿಯುಳ್ಳವರು ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಅದು ಖೇತ್ ಎಂಬ ಹೀಬ್ರೂ ಅಕ್ಷರವನ್ನು ತೋರಿಸ್ತದೆ. ಖೇತ್ ಅಂತ ಹೇಳಿದರೆ ಒಂದು ಕಾವಲು ಅಥವಾ ಒಂದು ಫೆನ್ಸ್, ಒಂದು ಬೇಲಿ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನು ನಮಗೆ ಬೇಲಿಯಾಗಿದ್ದಾನೆ. 8ನೇ ವಚನದಲ್ಲಿ ಯೆಹೋವನು ಸರ್ವೋತ್ತಮನಿಂದ ಅನುಭವದಿಂದ ತಿಳಿದುಕೊಳ್ಳ್ರಿ. ಅಲ್ಲಿ ಇರುವಂಥ ಹೀಬ್ರೂ ಅಕ್ಷರಮಾಲೆ ಥೇತ್ ಆಗಿರ್ತದೆ. ಯೆಹೋವನು ಸರ್ವೋತ್ತಮನಿಂದ ಅನುಭವದಿಂದ, ಖೇತ್ ಅಂತ ಹೇಳಿದ್ರೆ ಲೈಫ್, ಜೀವ. ನಾನೇ ಜೀವವು. ಯೋಹಾನ 14:6 ಹೇಳಿದಂಥ ಜೀವವನ್ನು ನಾವು ಅನುಭವಿಸಬೇಕು. ಜೀವವನ್ನು ಯೇಸು ಕ್ರಿಸ್ತನ ಜೀವ ನಮಗೆ ಕೊಡ್ತಾನೆ ಎಂಬುದಾಗಿ. 9ನೇ ವಚನದಲ್ಲಿ ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ ಎಂಬುದಾಗಿ ಹೇಳಿಬಿಟ್ಟು ಅಲ್ಲಿ ಯೋದ್, ಚಿಕ್ಕ ಅಕ್ಷರ ಇದು, ಯೋದ್ ಬಂದು ಒಂದು ಕೈ ಆಗಿರುವಂಥದ್ದಾಗಿದೆ. ಅದರ ಅರ್ಥ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರೋದಿಲ್ಲ. ಯಾಕಂದರೆ ಆ ಕೈ ನಮಗೆ ಕೊರತೆಯನ್ನು ನೀಗಿಸುವಂಥ ಕೈ ಆಗಿರೋದರಿಂದ. 10ನೇ ವಚನದಲ್ಲಿ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. 10ನೇ ವಚನದಲ್ಲಿ ಅಲ್ಲಿ ಕಾಫ್ ಎಂಬ ಹೀಬ್ರೂ ಅಕ್ಷರ ಇದೆ. ಕಾಫ್ ಅಂತ ಹೇಳಿದರೆ ಅಂಗೈ. ನಮ್ಮ ಕೈ, ಆತನ ಕೈ ನಮಗೆ ಒದಗಿಸುವುದು ಮಾತ್ರ ಅಲ್ಲ, ನಮ್ಮ ಅಂಗೈ ಕೂಡ ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ನೋಡಿಕೊಳ್ಳುವಂಥದ್ದು ಆಗಿದೆ. 11ನೇ ವಚನದಲ್ಲಿ ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳ್ರಿ, ನಾನು ಯೆಹೋವನ ಭಯವನ್ನು ಅಥವಾ ಭಯಭಕ್ತಿಯನ್ನು ನಿಮಗೆ ಕಲಿಸುವೆನು. ಲಾಮೇದ್ ಎಂಬ ಅಕ್ಷರ ಅಲ್ಲಿದೆ. ಲಾಮೇದ್ ಅಂದರೆ ಟೀಚ್, ಕಲಿಸುವೆನು. ನೋಡ್ರಿ, ಅದಕ್ಕೆ ಸಂಬಂಧಿಸಿದೆ. ಕಲಿಸುವೆನು, ಭಯಭಕ್ತಿ ಕಲ್ತ್ಕೋಬೇಕು, ಏನು ಕಲಿಯದಿದ್ದರೂ ಅದು ಫೌಂಡೇಶನ್. 12ನೇ ವಚನದಲ್ಲಿ ದೀರ್ಘಾಯುಷು ಬೇಕೋ ಎಂಬುದಾಗಿ ಹೇಳಿಬಿಟ್ಟು ಬಹುದಿವಸ ಬದುಕಿ ಸುಖವನ್ನು ಅಥವಾ ಒಳಿತನ್ನು ಅನುಭವಿಸಬೇಕೋ ಹಾಗಾದರೆ ಅಲ್ಲಿ ಮೆಮ್ ಎಂಬ ದೇವರ ವಾಕ್ಯ ಇದೆ. ಲಾಮೇದಾದ ಮೇಲೆ ಮೆಮ್ ಅಂತ ಹೇಳಿದರೆ ಅದರ ಅರ್ಥ ನೀರು. ನೀರು ಎಷ್ಟು ನಮಗೆ ಪ್ರಾಮುಖ್ಯವೋ ಆ ರೀತಿಯಾಗಿ ಜೀವನದಲ್ಲಿ ಬಹುದಿವಸ ಒಳ್ಳೆ ನೀರು ಕುಡಿಬೇಕು. ನಾನೇ ಜೀವಜಲ ಅಂತ ಯೇಸು ಕ್ರಿಸ್ತನು ಹೇಳಿದಂಥ, ಯೇಸು ಕ್ರಿಸ್ತನು ಬೋಧಿಸ್ತಾನೆ. ಯೇಸು ಕ್ರಿಸ್ತನು ನಮಗೆ ಜೀವಜಲವಾಗಿದ್ದಾನೆ. 13ನೇ ವಚನದಲ್ಲಿ ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ಅಲ್ಲಿ ನುನ್ ಎಂಬ ಅಕ್ಷರ ಇದೆ. ಅದರ ಅರ್ಥ ಸ್ನೇಕ್, ಸರ್ಪ ಎಂಬುದಾಗಿ. ಹೌದು, ಕೆಟ್ಟದ್ದು, ವಂಚನೆ ಅಂತ ಎರಡೂ ಕೂಡ 13ನೇ ವಚನದಲ್ಲಿದೆ. ನಮ್ಮ ವಂಚನೆ, ನಮ್ಮ ಕೆಟ್ಟದ್ದು, ನಮ್ಮ ಪಾಪ ಎಲ್ಲ. ಮೋಶೆ ಯಾವ ರೀತಿಯಾಗಿ ತಾಮ್ರ ಸರ್ಪವನ್ನು ಮೇಲೆ ಎತ್ತಿದನು, ಆ ರೀತಿಯಾಗಿ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಎತ್ತಲ್ಪಟ್ಟನು. ಅದರ ನಿಮಿತ್ತವಾಗಿ ನಮಗೆ ರಕ್ಷಣೆ, ಜೀವ ಬಂತು. 14ನೇ ವಚನದಲ್ಲಿ ಸಮಿಕ್ ಎಂಬಂಥ ಹೀಬ್ರೂ ಅಕ್ಷರ ಇದೆ. ಅದರ ಅರ್ಥ ಆಧಾರ, ಬೆಂಬಲ. ಅಲ್ಲಿ ವಾಕ್ಯ ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಯಾಕಂದರೆ ಯೇಸು ಕ್ರಿಸ್ತನ ಸಮಾಧಾನ ಒದಗಿಸುವನು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದಾತನು. 15ನೇ ವಚನ ಯೆಹೋವನು ನೀತಿವಂತರನ್ನು ಕಟಾಕ್ಷಿಸ್ತಾನೆ. ಅಲ್ಲಿ ನೋಡಿದರೆ ಆಯಿನ್
ಎಂಬ ಹೀಬ್ರೂ ಅಕ್ಷರ ಇದೆ. ಅದರ ಅರ್ಥ ಕಣ್ಣು, ಕಟಾಕ್ಷಿಸ್ತಾನೆ. ಯೇಸು ಕ್ರಿಸ್ತನೆಂಬ ಕಟಾಕ್ಷದಿಂದ ದೇವರು ನಮ್ಮನ್ನು ಮೊರೆ ಇಡುವಾಗ ಕಿವಿಗೊಟ್ಟು ಕಟಾಕ್ಷಿಸ್ತಾನೆ. ಆಮೇಲೆ 16ನೇ ವಚನದಲ್ಲಿ ಫೇ ಅಂತ ಹೇಳಿದರೆ ಹೀಬ್ರೂ ಅಕ್ಷರದ ಅರ್ಥ ಬಾಯಿ. ಹೌದು, ಯೇಸು ಕ್ರಿಸ್ತನ ಬಾಯಿ ನಮಗೂ ಕೂಡ ಬರುವಂಥದ್ದಾಗಿದೆ. ನಾವು ತುಚ್ಛವಾದವುಗಳನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ದೇವರ ಬಾಯಿ ಅಂತ ಆಗ್ತೇವೆ. ಯೆರೆಮೀಯ 15 ಮತ್ತು 17ನೇ ವಚನದಲ್ಲಿ 19ನೇ ವಚನದಲ್ಲಿ ಕೂಡ ನೋಡ್ತೇವೆ. ಸರಿ, 17ನೇ ವಚನದಲ್ಲಿ ನಾವು ನೋಡುವಾಗ ಸಡಿ ಅಂತ ಹೇಳಿದರೆ ನೀತಿ. ಅಲ್ಲಿ ಕೂಡ 17ನೇ ವಚನದಲ್ಲಿ ಯೆಹೋವನು ನೀತಿವಂತರ. ಹೌದು, ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ನೀತಿ ಆದಾಗ ನಾವು ನೀತಿವಂತರು ಆಗ್ತೇವೆ. 18ನೇ ವಚನ ಅದರಲ್ಲಿ ಖೋಫ್ ಅಂತ ಹೇಳಿದರೆ ತಲೆಬುರುಡೆ ಎಂಬುದಾಗಿ ಅದರ ಅರ್ಥ. ಹೌದು, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನ ನೆರವಾಗ್ತಾನೆ. ಹೇಗೆ ನಮಗೆ ಸಹಾಯ ಮಾಡಿದನು? ತಲೆಬುರುಡೆ ಎಂಬ ಸ್ಥಳದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಗೊಲ್ಗೊಥಾ ಕಲ್ವಾರಿಯಲ್ಲಿ ಆತನು ತನ್ನ ಪ್ರಾಣ ಕೊಟ್ಟದ್ದರಿಂದ ನಮಗೆ ಆತನು ಅಂಥ ಒಂದು ಅನುಭವ ಆತನು ಹೊಂದಿದ್ದರಿಂದ ನಮಗೆ ಮುಕ್ತಿ, ಉದ್ಧಾರ ಮಾಡ್ತಾನೆ ಎಂಬ ಅನುಭವ ನಮಗಾಯ್ತು. 19ನೇ ವಚನ ಅಲ್ಲಿ ನೋಡುವಾಗ ರೇಷ್ ಅಂತ ಹೇಳ್ಬಿಟ್ಟು ಒಂದು ಹೀಬ್ರೂ ಅಕ್ಷರ ಇದೆ. ಅದರ ಅರ್ಥ ಶಿರಸ್ಸು, ತಲೆ, ನಾಯಕ. ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾನೆ, ತಲೆಯಾಗಿದ್ದಾನೆ, ನಾಯಕನಾಗಿದ್ದಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸ್ತಾನೆ. ಅಂದರೆ ಯೇಸು ಕ್ರಿಸ್ತನು ಶಿರಸ್ಸಾಗಿದ್ದಾಗ ನಮ್ಮ ಜೀವನದಲ್ಲಿ ಎಲ್ಲವುಗಳಿಂದ ನಮಗೆ ಬಿಡುಗಡೆ, ಮುಖ್ಯವಾಗಿ ಪಾಪಗಳಿಂದ. 20ನೇ ವಚನದಲ್ಲಿ ಇರುವಂಥ ಇನ್ನೊಂದು ಅಕ್ಷರ ಇದು. 2 ಸಾರಿ ಅಕ್ಷರ ಉಪಯೋಗಿಸಲ್ಪಡ್ತದೆ, ಸಿನ್ ಮತ್ತು ಶಿನ್ ಎಂಬುದಾಗಿ. ಇದರ ಅರ್ಥ ವಾಕ್ಯ. ಯೇಸು ಕ್ರಿಸ್ತನು ನಮ್ಮ ಆದಿಯಲ್ಲಿ ವಾಕ್ಯವಿತ್ತು, ಯೋಹಾನ 1:1. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು. ಯೋಹಾನ 1:14. ಆ ವಾಕ್ಯವೆಂಬ ಆತನ ನರಾವತಾರವೆತ್ತಿ ಮನುಷ್ಯನಾಗಿ ನಮ್ಮ ನಡುವೆ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು, ವಾಕ್ಯವನ್ನು ಕಂಡೆವು, ಜೀವಂತ ವಾಕ್ಯ ಯೇಸು ಕ್ರಿಸ್ತನು ಎಂಬುದಾಗಿ. ಅದಾದ ನಂತರ ಶಿನ್ 2 ಸಾರಿ ಇದೆಲ್ಲ. 21ನೇ ವಚನದಲ್ಲಿ ದುಷ್ಟನ ಕೆಡುಕು ಅವನನ್ನೇ ಕೊಲ್ಲುವುದು, ನೀತಿವಂತನನ್ನು. ದೇವರ ವಾಕ್ಯದಿಂದ ನೀತಿವಂತರಾಗ್ತೇವೆ. ಸರಿ, ಅದು 2 ಸಾರಿ ಶಿನ್ ಇದೆ, ಆದರೆ ಒಂದೇ ಸಾರಿಯಲ್ಲಿ ಕೊಡಲಾಗಿದೆ, ಪರವಾಗಿಲ್ಲ. 21ನೇ ವಚನದ ಹತ್ತಿರ ಇನ್ನೊಂದು ಹೀಬ್ರೂ ಅಕ್ಷರ ಇರುವಂಥದ್ದಾಗಿದೆ. ಅದು ಕೊನೆಯ ಅಕ್ಷರವಾಗಿದೆ. ಅದು ಯಾವುದಂತ ಹೇಳಿದರೆ ಠಾವ್. ಆ ಠಾವ್ ಎಂಬ ಅಕ್ಷರದ ಅರ್ಥ ಚಿಹ್ನೆ, ಶಿಲುಬೆ ಎಂಬುದಾಗಿ. ಶಿಲುಬೆ ಅಂತ ಹೇಳಿದಾಗ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಚಿಹ್ನೆಯಾದನು, ಶಿಲುಬೆಯ ಅನುಭವವನ್ನು ಹೊಂದಿದನು ಎಂಬುದನ್ನು ಸೂಚಿಸುವಂಥದ್ದು ಹೀಬ್ರೂ ಅಕ್ಷರಮಾಲೆಯ ಕೊನೆ ಅಕ್ಷರವಾಗಿರ್ತದೆ. ಅದಾದಮೇಲೆ 22ನೇ ವಚನ. ನೆನಪಿರಲಿ, ಕೀರ್ತನೆ 34 ನಾವು ನೋಡ್ತಿದ್ದೇವೆ. 34ರಲ್ಲಿ ಹೀಬ್ರೂ ಅಕ್ಷರಮಾಲೆ ಒಂದೊಂದಾಗಿ ಕೊಡಲಾಗಿದೆ. 22 ಅಕ್ಷರಗಳು ಕೂಡ 22 ವಚನಗಳಲ್ಲಿ ಕೊಡಲಾಗಿದೆ. ಮತ್ತು 22ನೇ ವಚನ ಈ ರೀತಿಯಾಗಿ ಮುಕ್ತಾಯವಾಗ್ತದೆ. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸ್ತಾನೆ. ಯೇಸು ಕ್ರಿಸ್ತನ ಮುಖ್ಯ ಉದ್ದೇಶ, ಆತನ ಈ ಲೋಕಕ್ಕೆ ಬಂದಂಥ ಉದ್ದೇಶ ವಿಮೋಚಕನಾಗಿ ನಮಗೆ, ನಾವು ಪಾಪದಿಂದ, ಶಾಪದಿಂದ, ರೋಗದಿಂದ, ಬಡತನದಿಂದ ನಮ್ಮನ್ನು ವಿಮೋಚಿಸಿಕೊಳ್ಳಲಿಕ್ಕಾಗಲ್ಲ. ಆದರೆ ಆತನೇ ಯೇಷುವ ವಿಮೋಚಕನಾಗಿ ಬಂದನು. ಯೇಸು ಎಂಬ ಹೆಸರಿನ 10 ಅರ್ಥಗಳಲ್ಲಿ ಒಂದು ಅರ್ಥ ಏನಂತ ಹೇಳಿದರೆ ವಿಮೋಚಿಸುವ ಆತನು, ಆರೋಗ್ಯ ಕೊಡುವ ಆತನು, ಒದಗಿಸುವ ಆತನು, ಸಹಾಯಕನು,
ರಕ್ಷಿಸುವವನು, ರಕ್ಷಣೆ, ಸಾಲ್ವೇಷನ್. ಈ ರೀತಿಯಾಗಿ ಬೇರೆ ಬೇರೆ ಅರ್ಥಗಳು ಅದು ಇನ್ನೊಂದು ಕೀರ್ತನೆಗೆ ಬಂದಾಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತು ಈ ರೀತಿಯಾಗಿ ಲಾಸ್ಟು ಕೊನೆಯ ಸಾಲು ಮುಕ್ತಾಯವಾಗ್ತದೆ 22ನೇ ವಚನ ಕೀರ್ತನೆ 34ರಲ್ಲಿ. ಆತನ ಅಂದರೆ ದೇವರ ಅಥವಾ ಕ್ರಿಸ್ತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ವಾವ್! ಈ 22 ಅಕ್ಷರಗಳು, ಹೀಬ್ರೂ ಅಕ್ಷರಗಳು ಯೇಸು ಕ್ರಿಸ್ತನನ್ನೇ ಸೂಚಿಸ್ತದೆ. ಹಾಗಾದರೆ ಯೇಸು ಕ್ರಿಸ್ತನ ಒಂದು ಪರ್ಫೆಕ್ಟ್, ಪರಿಪೂರ್ಣವಾದಂಥ ಒಂದು ಕೆಲಸ ಏನೆಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನ ಆಶ್ರಿತರಾಗಿ ಆತನನ್ನು ಹೊಂದಿಕೊಳ್ಳುವಾಗ, ಆತನನ್ನು ನಂಬುವಾಗ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ನೀತಿವಂತರೆಂದು ನಿರ್ಣಯಿಸಿಬಿಡ್ತಾನೆ. ಒಬ್ಬರು ಕೂಡ ಅಪರಾಧಿ ಆಗೋದಿಲ್ಲ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಕೀರ್ತನೆ 34ನೇ ಅಧ್ಯಾಯ. ಇಲ್ಲಿ ಮುಕ್ತಾಯದಲ್ಲಿ ಒಂದು ಮಾತನ್ನು ನಾನು ಹೇಳ ಬಯಸ್ತೇನೆ. ಅದೇನಂತ ಹೇಳಿದರೆ, ಯಾವ ರೀತಿಯಾಗಿ ನಾನು ಆದಿಯೂ ಅಂತ್ಯವು ಅಂತ ಹೇಳ್ಬಿಟ್ಟು ಯೇಸು ಕರ್ತನ ಐ ಆಮ್ ದ ಬಿಗಿನಿಂಗ್ ಆ್ಯಂಡ್ ದಿ ಎಂಡ್ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳುವಾಗ, ಅದು ಗ್ರೀಕ್ ಭಾಷೆಯಲ್ಲಿ ನಾನು ಆಲ್ಫಾ ಮತ್ತು ಒಮೇಗಾ ಆಗಿದ್ದೇನೆ. ಮೊದಲನೇ ಅಕ್ಷರ ಗ್ರೀಕು ಅಕ್ಷರಮಾಲೆಯಲ್ಲಿ ಮೊದಲನೇ ಅಕ್ಷರ ಆಲ್ಫಾ, ಯಾವ ರೀತಿ ಇಂಗ್ಲೀಷ್ನಲ್ಲಿ ಎ, ಕೊನೆಯ ಅಕ್ಷರ ಝಿ ಅಥವಾ ಝೆಡ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಆಲ್ಫಾ ಅಂಡ್ ಒಮೇಗಾ ಅಂತ ಹೇಳ್ಬಿಟ್ಟು ಕೊನೆಯ ಅಕ್ಷರ. ಅದೇ ರೀತಿಯಾಗಿ ಹೀಬ್ರೂ ಅಕ್ಷರಮಾಲೆಯಲ್ಲಿ ಮೊದಲನೇ ಅಕ್ಷರ ಅಲೆಫ್, ಕೊನೆಯ ಅಕ್ಷರ ಟಾವ್. ಆಲೆಫ್ ಮತ್ತು ಟಾವ್ ಈ ಎರಡು ಅಕ್ಷರ ಸೇರಿಸ್ಬಿಟ್ರೆ ಎಟ್ ಅಥವಾ ಎಟ್ ಅಂತ ಅದನ್ನು ಉಚ್ಚರಿಸಬಹುದು. ಎರಡು ಅಕ್ಷರಗಳು ಸೇರಿಬಿಟ್ಟು ಎಷ್ಟು ಸಾರಿ ಹಳೆ ಒಡಂಬಡಿಕೆಯಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಕ್ಯೂರಿಯಾಸಿಟಿಗೋಸ್ಕರವಾಗಿ ನಾನು ನೋಡುವಾಗ, ಅದು 10,000ಕ್ಕಿಂತಲೂ ಹೆಚ್ಚು ಬಾರಿ ಹಳೆ ಒಡಂಬಡಿಕೆಯಲ್ಲಿ ಎಟ್ ಎಂಬಂಥ ಪದ ಎರಡು ಅಕ್ಷರ ಸೇರಿಬಿಟ್ಟು ಬರ್ತದೆ. ಆದಿಕಾಂಡ 1:1ರಲ್ಲಿನೇ 2 ಸಾರಿ ಬರ್ತದೆ. ಇದು ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಆದರೆ ಬೈಬಲ್ ಭಾಷಾಂತರಗಾರನಾದಂಥ ನನಗೆ ಅಥವಾ ನಮಗೆ ಒಂದು ಸಮಸ್ಯೆ ಏನಂದರೆ, ಅದು ಭಾಷಾಂತರ ಆಗಲಿಲ್ಲ ಆ ಪದ ಮಾತ್ರ. ಹಾಗಾದರೆ 10,000ಕ್ಕಿಂತಲೂ ಹೆಚ್ಚು ಬಾರಿ ಬರುವಂಥ ಆ ಎಟ್, ಅಲೆಫ್ ಮತ್ತು ತಾವ್ ಸೇರಿದಂಥ ಆ ಪದ, ಚಿಕ್ಕ ಪದ ಅದು, ಆ ಪದವನ್ನು ಬೈಬಲ್ನಲ್ಲಿ ಭಾಷಾಂತರ ಯಾರೂ ಮಾಡಲಿಲ್ಲ. ಆದರೂ ಕೂಡ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸೂಚಿಸುವಂಥ ಒಂದು ಮಾತಾಗಿದೆ. ಒಂದು ಇಂಟ್ರೆಸ್ಟಿಂಗ್ ಆಗಿ, ಕುತೂಹಲಕಾರಿಯಾಗಿ ಇರುವಂಥ ಒಂದು ಮಾಹಿತಿಯಾಗಿ ಇದನ್ನು ತಿಳ್ಕೊಳ್ರಿ. ಆಶ್ಚರ್ಯ, ನಿಜಕ್ಕೂ ಅದು ಆಶ್ಚರ್ಯವಾಗಿದೆ. ಹಾಗಾದರೆ ಯೇಸು ಕ್ರಿಸ್ತನು ಪ್ರತಿ ಅಧ್ಯಾಯದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾನು ಇಷ್ಟು ಕಾಲ ಅಂದ್ಕೊಳ್ತಿದ್ದೆ ಬರೀ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಯೇಸು ಕ್ರಿಸ್ತನ ಬಗ್ಗೆ ಇದೆ, ಅದರಲ್ಲಿ 4 ಸುವಾರ್ತೆಗಳು, ಮತ್ತಾಯ, ಮಾರ್ಕ, ಲೂಕ, ಯೋಹಾನ, 4 ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಅಂತ. ಆದರೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಒಂದೊಂದು ಅಧ್ಯಾಯದಲ್ಲಿಯೂ, ಒಂದೊಂದು ಪುಸ್ತಕದಲ್ಲಿಯೂ, ಒಂದೊಂದು ಅಕ್ಷರದಲ್ಲಿ, ವಚನದಲ್ಲಿ ಕೂಡ ಯೇಸು ಕ್ರಿಸ್ತನ ವಿಷಯವಾಗಿದೆ. ಇದರ ಬಗ್ಗೆ ಹೆಚ್ಚಾಗಿ ನಾವು ತಿಳ್ಕೊಳ್ಳೋ ದೇವ್ರು ಸಹಾಯ ಮಾಡಲಿ. ಕೀರ್ತನೆ 34ನೇ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.